ನಿರ್ಮಾತೃ ನಾಡದೊರೆ ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಪ್ರಯುಕ್ತ ಯುವ ಕನ್ನಡಿಗರ ಸೇನೆ ವತಿಯಿಂದ ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋ ವಿಚಾರದಲ್ಲಿ ಅವರ ಜಯಂತ್ಯೋತ್ಸವವನ್ನು ಇಂದು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ನಮ್ಮ ಯುವ ಕನ್ನಡಿಗರ ಸೇನೆಯ ಎಲ್ಲ ಸಂಘಟಿಗರು ತಂಡದೊಂದಿಗೆ ಅರ್ಥಪೂರ್ಣವಾಗಿ ಇವತ್ತು ಆಚರಣೆನ ಮಾಡಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಅನ್ನಸಂತರ್ಪಣೆ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ಏನು ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇವತ್ತು ಅತಿ ಮುಖ್ಯವಾದ ಸಿಟಿ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಹಾಕೊಟ್ಟಂತಹ ಬುನಾದಿ. ಅವತ್ತಿನ ಅವರ ಯೋಜನೆ ಹೇಗಿತ್ತು ಅಂದರೆ, ಸುಮಾರು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಬೆಂಗಳೂರು ಭದ್ರವಾಗಿರಬೇಕು, ಬೆಂಗಳೂರು ಬೆಳಿಬೇಕು ಅನ್ನೋ ಅವರ ಯೋಜನೆ ಇವತ್ತು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಉಳಿಲಿಕ್ಕೆ ಕಾರಣ. ಪ್ರತಿ ವರ್ಷ ಅವ್ರನ್ನ ಸ್ಮರಿಸ್ಕೊಳ್ಳೋ ಕೆಲಸನ ಯುವ ಕನ್ನಡಿಗರ ಸೇನೆ ವತಿಯಿಂದ ಮಾಡ್ತಾ ಇದ್ದೀವಿ. ಜಯಂತ್ಯೋತ್ಸವ ಕೇವಲ ಆಚರಣೆಗಷ್ಟೇ ಅಲ್ಲ, ನಾನು ಸರ್ಕಾರಕ್ಕೆ ಒಂದು ಮನವಿನ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಜಯಂತಿ ದಿನವನ್ನ ರಜಾ ದಿನವಾಗಿ ಘೋಷಿಸಬೇಕು. ರಜಾ ದಿನವಾಗಿ ಘೋಷಿಸಿದ್ರೆ ಶಾಲಾ ಮಕ್ಕಳಿಗೂ ಕೂಡ ಒಂದು ರಜೆ ಏನಕ್ಕೆ ಆಗುತ್ತೆ ಅಂತೇಳಿ ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾರೆ. ಜೊತೆಯಲ್ಲಿ ಏನು ಒಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಂಪೇಗೌಡರ ಅಭಿವೃದ್ಧಿ, ಅವರ ವಿಚಾರವಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ, PhD ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನ ತೆರಿಬೇಕು. ಕೆಂಪೇಗೌಡರನ್ನ ಪ್ರತಿ ವರ್ಷ ಸ್ಮರಿಸಿಕೊಳ್ಳುವಂತ ಅಭಿವೃದ್ಧಿ ಪ್ರಾಧಿಕಾರಿಗಳಿಗೆ ಹೆಚ್ಚು ಅನುದಾನಗಳನ್ನ ಕೊಡಬೇಕು ಅಂತ ಈ ಮುಖಾಂತರ ಸರ್ಕಾರನ ಮನವಿನ ಮಾಡ್ತೀನಿ. ಸರ್ಕಾರ ಮಾಡದಿದ್ರು ಕೂಡ ನಾವು ಕೆಂಪೇಗೌಡರನ್ನ ಸ್ಮರಿಸ್ಕೊಂತೀವಿ. ಯಾಕೆಂದ್ರೆ ಕೆಂಪೇಗೌಡರು ಎಲ್ಲ ಜಾತಿಗೆ ಸೇರಿದಂಥವರು, ಎಲ್ಲ ವರ್ಗದಕ್ಕೆ ಸೇರಿದಂಥವರು. ಅವ್ರನ್ನ ಜಾತ್ಯತೀತವಾಗಿ ಸ್ಮರಿಸ್ಕೊಳ್ಳೋ ಕೆಲಸನ ಯುವ ಕನ್ನಡಿಗರ ಸೇನೆ ಸದಾ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯುವ ಪೀಳಿಗೆಗೆ ಕೆಂಪೇಗೌಡರ ಕುಟುಂಬದಲ್ಲಿ ಇದ್ದಂಥ ಆದರ್ಶಗಳು ಪ್ರೇರಣೆ ಆಗಿರಬೇಕು. ಯಾಕೆಂದ್ರೆ ಅವರ ಪ್ರೇರಣೆ, ಅವರ ಆದರ್ಶಗಳಿಂದ ಮಾತ್ರ ಇವತ್ತು ಬೆಂಗಳೂರು ಇಷ್ಟು ಭದ್ರವಾಗಿದೆ. ಎಲ್ಲೋ ಒಂದು ಕಡೆ ನಾವು ಅವರನ್ನ ಸ್ಮರಿಸ್ಕೊಂಡಿರೋ ಅವರ ಆದರ್ಶಗಳನ್ನ ಪಾಲಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಹೊರ ರಾಜ್ಯದ ಅಥವಾ ಬೇರೆ ಒಂದು ರಾಜ್ಯದ ಜನ ಬಂದು ಇಲ್ಲಿ ಆಡಳಿತ ಆಗೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾವು ಕನ್ನಡಿಗರು, ಕನ್ನಡಪರ ಸಂಘಟನೆಗಳು ಅವಕಾಶ ಕೊಡಲ್ಲ. ಅವರ ಆದರ್ಶಗಳನ್ನ ಇಟ್ಕೊಂಡೇ ನಾವು ಜಯಂತಿಗಳನ್ನ ಮಾಡಿಕೊಂಡು ಕನ್ನಡವನ್ನ, ಬೆಂಗಳೂರಿನ ಕರ್ನಾಟಕ ಕಾಯ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ತುಂಬ ಸೇನೆಯಿಂದ ಪ್ರತಿ ವರ್ಷದ ಒಂದು ವಿಶೇಷತೆಗಳನ್ನ ಜಯಂತಿಯಿಂದ ಮಾಡ್ತಾರೆ. ಈ ವರ್ಷ ಮತ್ತು ಮುಂದಿನ ವರ್ಷ ಏನು ಹೊಸದಾಗಿ ಮಾಡ್ತಾರೆ? ನಾವು ಇಲ್ಲಿ 5 ವರ್ಷದಿಂದ ಸಂಘಟನೆ ಮುಖಾಂತರ ನಾವು ಇಲ್ಲಿ ಜಯಂತಿನ ಮಾಡ್ತಾ ಇದ್ದೀವಿ. ಯುವ ಕನ್ನಡಿಗರ ಸೇನೆ ವತಿಯಿಂದ ಇದು ಪ್ರಥಮ ವರ್ಷ. ಈ ವರ್ಷ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಸರ್ಕಾರಕ್ಕೆ ಒಂದಷ್ಟು ಮನವಿಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ, ವಿಭಿನ್ನವಾಗಿ, ಅದ್ದೂರಿಯಾಗಿ ಇಡೀ ರಾಜ್ಯವನ್ನೇ ನೋಡೋ ತರ ಇದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಮಾಡೋ ಶಕ್ತಿ ಕೆಂಪೇಗೌಡರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ. ಈ ಬೆಂಗಳೂರನ್ನ ಆರೋಗ್ಯಕರವಾದಂಥ ಬೆಂಗಳೂರಾಗಿ ನಾವು ಮಾರ್ಪಾಡು ಮಾಡೋಣ ಅಂತೇಳಿ ನನ್ನ ಮಾತಿನಲ್ಲಿ ಹೇಳ್ತೇನೆ. ಯುವ ಪೀಳಿಗೆಗೆ ಇವ್ರದ್ದು ಹೇಳೋದಾದ್ರೆ ಹೇಗೆ ಇವ್ರನ್ನ ಅಳವಡಿಸ್ಕೊಂಡಿರ್ತಾರೆ? ನೋಡಿ, ಒಂದು ರಾಜ್ಯ ಕಟ್ಟುವಾಗ, ಒಂದು ಸಂಸ್ಥಾನವನ್ನು ಕಟ್ಟುವಾಗ ಹೇಗೆ ಕೆಂಪೇಗೌಡರು ಮತ್ತೆ ಅವರ ಏನು ಅಣ್ಣ ತಮ್ಮಂದಿರಿದ್ರು, ಅವರು ಹೆಂಗೆ ಖಡ್ಗಗಳನ್ನು ಹಿಡ್ಕೊಂಡು ತಮ್ಮ ಹಳ್ಳಿಗಳನ್ನು ಹೇಗೆ ರಕ್ಷಣೆ ಮಾಡಿದ್ರು, ಹೆಂಗೆ ಉತ್ಪಾದನೆಗೆ ಪೂರಕವಾಗಿ ಕೆಲಸ ಮಾಡಿದ್ರು, ಹೆಂಗೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಿದ್ರು, ಹೆಂಗೆ ನಗರದ ಕಾನ್ಸೆಪ್ಟನ್ನು ಆ ಕಾಲಕ್ಕೆ ಅವರು ನಿರ್ಮಾಣ ಮಾಡಿದ್ರು, ಇದೆಲ್ಲದೂ ಕೂಡ ಇವತ್ತಿನ ಯುವಕರಿಗೆ, ಇವತ್ತಿನ ಸಮಾಜಕ್ಕೆ ಆದರ್ಶವಾಗಿದೆ. ಆ ದಿಕ್ಕಿನಲ್ಲಿ